Since it is cold and empty, no one's around to judge me. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಎಲ್ಲಿ ಬಂದಿದ್ವಿ ಅಂದ್ರೆ ಟ್ರಿಪ್ಪಿಗೆ ಅಂತಂದು 3 ಮಂದಿ ಗೋಕರ್ಣಕ್ಕೆ ಬಂದಿದ್ವಿ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕಮಂಗ್ಳೂರಿಗಿತ್ತು ಪ್ಲ್ಯಾನು. ಅದು ಕುಮಾರ ಪರ್ವತ ಕ್ಲೋಸ್ ಆಗಿರೋದ್ರಿಂದ ಸೊ ಗೋಕರ್ಣಕ್ಕೆ ಬಂದಿದ್ವಿ. ನಿನ್ನೆ ನೈಟ್ ಬಿಟ್ವಿ, ಈಗ ಹೊಂಟಿವಿ. 1 hour later. ಸೊ ಗುಡ್ ಆಫ್ಟರ್ನೂನ್. ಮುಂಜಾನೆ ಬಂದು ಗೋಕರ್ಣಕ್ಕೆ ಇಳಿದ್ವಿ. ಆಮೇಲೆ ರೂಮ್ ಗೀಮ್ ಅಂತ ಹುಡುಕಾಡ್ಕೊಂತ ಮತ್ತೆ ಬೈಕ್ ರೆಂಟ್ ಅಂತ ತೊಗೊಂಡು ರೂಮ್ ಇಲ್ಲೇ ಸ್ಟೇ ತೊಗೊಂಡಿದ್ದೆ, ಟ್ರಿಪ್ಪರ್ ಅಂತಂದು. ಟ್ರಿಪ್ಪರ್ ಅದು ಮುಂದೆ ಟೆಂಟ್ ಸ್ಟೇ ಐತೆ. ಪರ್ ಪರ್ಸನ್ 450 ಏನು ಬಿತ್ತು, 350 450 ಏನು ಬಿತ್ತು. ಈಗ ನಾಷ್ಟ ಎಲ್ಲ ಹೊರಗೆ ಮಾಡ್ಕೊಂಬಂದು ಈಗ ಚಿಲ್ ಸಂಜೆ ಇದು ಅಂತ ಮಾಡ್ಕೊಂಡು ಗಟ್ಟಿ ಇದು ಸ್ಟೇ ಒಳಗೆ ಹೋಗಿ ಸ್ವಲ್ಪ ಕುಂತು ಆಮೇಲೆ ಬೇರೆ ಬೇರೆ ಕಡೆ ಹೋಗ್ಬೇಕು. ಇವರು ಪ್ರಜ್ವಲ್ ಅಂತ, ಅವನು ಸೃಜನ್ ಗೊತ್ತಿರಬೇಕು. ಸೃಜನ್ ಅಂತರು ಲಾಸ್ಟ್ ವಿಡಿಯೋದಾಗ ಮುಂದೆ ಬರ್ತಾಳೆ ಅಲ್ಲ, ಗೊತ್ತಿರ್ತೈತಿ. ಸೊ ಕುಂತೀವಿ, ಎಂಜಾಯ್ ಮಾಡಿ ಸಂಜೆ ಓಮ್ ಬೀಚು, ಕುಡ್ಲಾ ಬೀಚು ಮತ್ತು ಮೂನ್ ಬೀಚ್ ಅಂತ ಇನ್ನೊಂದೆರಡು ಬೀಚ್ ಇದೆ. ಅವಾಗ ನೋಡಿಕೊಂಡು ನಾಳೆ ಏನು ಮಾಡೋದಂತ ನೋಡೋದು. ಸೊ ನೋಡಿ ಎಂಜಾಯ್ ಮಾಡಿರಿ. ನೈಟ್ ಟ್ರೈನ್ ಬಿಡ್ತಿತ್ತು ಸಂಜೆ 6 ಗಂಟೆ 6:30, ಮಾರ್ನಿಂಗ್ 7:30 ಅಲ್ಲಿ ಬಂದ್ವಿ. ನೋಡಿರ್ಬೇಕಲ್ಲ ಬರೀ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಮಧ್ಯಾಹ್ನ ಎಲ್ಲ ಊಟ ಗಿಟ ಮಾಡ್ಕೊಂಡು ಈಗ ಸ್ಟೇ ಅಂದ್ರೆ ಇಲ್ಲೇ ಇದ್ವಿ. ಸೊ ಇಲ್ಲೇ ಮಾಡ್ಕೊಂಡು ವಾಪಸ್ ಬೀಚ್ ಹತ್ರ ಬಂದ್ವಿ. ಈಗ ವಿಡಿಯೋಗ್ರಫಿ ಮಾಡಕತ್ತಾರ. ಸನ್ಸೆಟ್ ಆಯಿತು, ಟೈಮ್ ಲ್ಯಾಪ್ಸ್ ಐತೆ, ಅದನ್ನು ಹಾಕಿರ್ತೀನಿ ನೋಡ್ರಿ. ನೀವು ನೋಡಿ ಹೆಂಗೈತೆ ಅಂತ ಹೇಳ್ರಿ. ಮೇ ಬಿ ಅಣ್ಣನ ಶಾರ್ಟ್ ಬಂದಿರ್ಬೇಕು ಕರೆಕ್ಟಾಗಿ. ಅದಕ್ಕೆ ನಂಬರಿಗೆ ದೇವರ್ ಆಗತ್ತಾರ. ಅಣ್ಣ ಸ್ಟೋರಿ ಹಿಡ್ತಾರಂತ, ಫಾಲೋ ಮಾಡಿರಿ. ಸೃಜನ್ JD 9204 ಅಂತ ಐತಂತ. ಸೊ ಫಾಲೋ ಮಾಡಿರಿ ಅವನ್ನ. ನಮ್ಮ ಪ್ರಜ್ವಲ್ ಅವ್ರ ಟ್ರಿಪ್ ಪ್ಲ್ಯಾನರ್ ಇವನೇ, ಟ್ರಿಪ್ ಮ್ಯಾನೇಜರ್ ಇವನೇ, ಆಮೇಲೆ ಪೋಸ್ಟ್ ಕೂಡ ಇವನೇ. ಮೈನ್ ಟ್ರಿಪ್ ಸ್ಟಾರ್ಟ್ ಆಗಿದೆ ಇವರಿಂದ. ಮನೆಗಳು ಫುಲ್ ಸ್ಪೀಡ್ ಆಗತ್ತವ. ಆ್ಯಕ್ಚುಲಿ ಈ ಸೈಡ್ ಯಾರು ಭಾಳ ಮಂದಿ ಬರೋದಿಲ್ಲ ಇಲ್ಲಿ. ಆ ಕಡೆ ಈಗ ಅಂದರೆ ಜನ ಕಮ್ಮಿ ಇರ್ತಾರೆ ಈ ಬೀಚ್ ಹತ್ರ. ಆರಾಮ್ ಎಂಜಾಯ್ ಮಾಡ್ಬೋದು, ಏನು ಇದೆಲ್ಲ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಓಮ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ ಅಂತ, ಅದು ಸ್ವಲ್ಪ ಇಲ್ಲಿ ಬರ್ತಾ ಮಾರ್ನಿಂಗು ರೆಂಟ್ ಸ್ಕೂಲಿಗೆ ಹೊಡ್ತೀವಿ. ಈಗ ಮಾರ್ನಿಂಗು ರೆಂಟ್ ಯಾರು ಆಗ್ತಿಲ್ಲ, ಆದರೂ ಒಬ್ಬರು ಕೊಟ್ಟರು ಹೆಂಗೋ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಬರಬೇಕಂದ್ರೆ DL ಇದ್ದವ್ರು ಕರ್ಕೊಂಡ್ಬನ್ನಿ. ಅಕಸ್ಮಾತ್ DL ಇದ್ದವ್ರು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ 400 rupeesಗೆ ಗಾಡಿ ಸಿಕ್ತು 2 ದಿನಕ್ಕೆ. ಅಂದರೆ 2 ಗಾಡಿ ಅಂದರೆ
ಓಡೋದು. ಸೊ ಅಲ್ಲಿಂದ ಎಲ್ಲ ತಿರುಗಾಡಿದ್ವಿ. ಮಧ್ಯಾಹ್ನ ಮತ್ತೆ ಟೀಚರ್ ಎಂಜಾಯ್ ಮಾಡ್ಕೊಂಡು ಎಲ್ಲ ಆಮೇಲೆ ಊಟ ಮಾಡಿಕೊಂಡು ವಾಪಸ್ ಬಂದು ಈಗ ಹೋಗಿ ತೋರಿಸ್ತೀನಿ ಸ್ವಲ್ಪ ಸ್ಟ್ರೀಟ್ ಸೈಡ್ ಗೋಕರ್ಣ ಸ್ಟ್ರೀಟ್ ಏನಿತ್ತು ಅಂತ. The next day. ಸೊ ಈಗ ಮಿರ್ಜನ್ ಫೋರ್ಟಿಗೆ ಅಂತ ಹೋಗ್ತಿದ್ವಿ. ಒಂದು ಡಬಲ್ ಪೇ ಸ್ಕೂಟಿ ತೋಟಿಗೆ ಪ್ರಜ್ವಲ. ಈಗ ಮಿರ್ಜನ್ ಫೋರ್ಟ್ ಅಂತ ಇಲ್ಲಿಂದ 28 ಕಿಲೋಮೀಟ್ರ್ ಐತಿ. ಪೆಟ್ರೋಲ್ ಹಾಕ್ಸ್ಕೊಂಡಿವಿ. ಈಗ ಹೋಗ್ತೀವಿ ನೋಡಮ್ಮ ಅಲ್ಲೇನೆ ಅಂತಂದ್ರೆ ನನಗೂ ಅಷ್ಟು ಗೊತ್ತಿಲ್ಲ. ಮಿರ್ಜನ್ ಫೋರ್ಟ್ ಫಸ್ಟ್ ಟೈಮು. ಸೊ ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಅಲ್ಲೇ ಒಂಥರ ವ್ಯೂ ನೋಡಿರಿ ದಾರಿ. ಮಿರ್ಜಾನ್ ಫೋರ್ಟ್ ಸೊ ಇದೆ ನೋಡ್ರಿಪ್ಪ ಮಿರ್ಜಾನ್ ಫೋರ್ಟ್. ಸ್ಟಾರ್ಟಿಂಗ್ ಮಿರ್ಜಾನ್ ಫೋರ್ಟ್ ಮಾರ್ನಿಂಗ್ 8 ಗಂಟೆಯಿಂದ 5:30 ತನಕ ಓಪನ್. ಇದು ಯಾರ ಬಗ್ಗೆ ಅಂಬೋದು ನನಗಷ್ಟು ಗೊತ್ತಿಲ್ಲ. ಇಲ್ಲೇ ಐತಿ. ಶರೀಫ್ ಉಲ್ ಮುಲ್ಕ್ ಈ ಕೋಟೆಯನ್ನು ಕಟ್ಟಿಸಿದ್ದಂತೆ ಹೇಳಾರಂತಪ್ಪ. ಆದಿಲ್ ಶಾ ಸುಲ್ತಾನ್ ಆಫ್ ಬಿಜಾಪುರದವ್ರು. ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನೋಡ್ರಿಪ್ಪ ಹಿಂಗೈತಿ. ದಿಸ್ ಇಸ್ ದ ಗೇಟ್. ಹೊರ ಗೇಟ್ ಸುಡ್ತೈತಪ್ಪ. ಇಲ್ಲಿ ನೋಡಿದ್ರೆ ತಣ್ಣಗೈತಿ ನೋಡ್ರಿಪ್ಪ. ಇಷ್ಟೇ ಕೋಟೆ, ಭಾಳ ಏನಿಲ್ಲ. ಟಾಪ್ ಮ್ಯಾಗ ಜಂಡ ಹಚ್ತಾರ. ತಳಗೇನೈತಿ, ತಳ ಹೋಗಕ್ಕೈತಿ ಪ್ಯಾಸೇಜ್, ಆದರೆ ಕ್ಲೋಸ್ ಮಾಡ್ರ ಗೇಟ್. ಪೂರ ದೊಡ್ಡದೈತಪ್ಪ ಬಾವಿ. ನೀರದ ಬಾವ. ಹೇಳ ಚೇರ್ ಗೀರ್ ಹಾಕ್ಯಾರಂತ ನೋಡಂತ ಹೇಳ್ರಿ. ಬೆಡ್ಡ ಇದೆ ಅಂತ. ಎಷ್ಟು ತಣ್ಣಗೈತಲ್ಲ ಫುಲ್ಲ. ಎಲ್ಲಿ ನಿಂತ್ರೆ ಈ ಥರ ವ್ಯೂ. ಸರೌಂಡಿಂಗ್ ಎಲ್ಲ ಕಾಡು ಥರ. ಈ ಪ್ಲೇಸೇ ಮಿರ್ಜಾನು ಮೇರೆ ಜಾನು. अरे कहना क्या चाहते हो? ಅಂದರೆ ಇದು 16th ಸೆಂಚುರಿ ಕಟ್ಸಿದ ಕೋಟೆ ಇದು. ಬಿಜಾಪುರ ಆದಿಲ್ ಶಾಹಿ ಅವ್ರದ್ದು. ಮಿರ್ಜಾನ್ ಈ ಸ್ತಂಭವನ್ನು ಸ್ಥಾಪಿಸಿದ್ದು 15/8/1997 ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಸ್ಥಾಪಿಸಿದ್ದಾರೆ, ಅಲ್ಲ ಕಟ್ಟಿಸಿದ್ದಾರೆ. ಫುಲ್ಲ ಕಡೆಲ್ಲ ಇದು ತೆಂಗಿನ ಗಿಡ ಮರ, ಅಲ್ಲೊಂದು ಮರ ಐತಿ. ಅಲ್ಲಿ ಹೋಗಂತ ಹಿಂಗೆ ಹೋದರೆ ತಳಗಿಂದ ಮ್ಯಾಗ ಬರ್ತೀವಿ. ತಳಗೊಂದು ಬಿಡ್ಬೇಕಿತ್ತು, ಅದೆಲ್ಲ ಹೊಡೆದಿದ್ದೈತಿ. ಹಿಂದೆ ಎಲ್ಲ ಕೋಟೆ ಹೋಗೈತಿ. ಮತ್ತೇನೈತಪ್ಪ ಇಲ್ಲಿ? ಏನಿಲ್ಲ, ಇಷ್ಟೇ ಇರೋದು. ಇದು ಗೋಕರ್ಣದಿಂದ 28 ಕಿಲೋಮೀಟ್ರ್ ಐತಿ. ಇದು ಮುರುಡೇಶ್ವರ ಹೋಗೋ ರೂಟ್. ಇದು ಮುರುಡೇಶ್ವರ ಹೋಗೋ ರೂಟಿ. ಏನು ಮ್ಯಾಗ ಬಂದು ಇದು ಮುರುಡೇಶ್ವರ ಹೋಗೋ ರೂಟಿಗೆ ಬಂದರೆ ಇದು ಮಿರ್ಜಾನ್ ಸಿಗುತ್ತೆ. ಹೈವೇದಲ್ಲೇ ರೈಟ್ ಟರ್ನ್ ತೊಗೊಂಡು ಸೀದಾ ಒಳಗೆ ಬಂದರೆ ಏನು ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ, ಆರಾಮ್ ಬರ್ಬೋದು. ಆದರೆ ಮಳೆಗಾಲದಾಗ ಬಂದರೆ ಸ್ವಲ್ಪ ಗ್ರೀನ್ರಿ ಅನಿಸುತ್ತೆ, ನೋಡ್ಬೋದು. ಇದು ಸಮರ್ ಡೇಸ್ ಎಲ್ಲ ನಾವು
ಏನು ಬೀಚ್ ಬಂದಿದ್ವಿ. ಇಂಜಿನಿಯರಿಂಗ್ ಬಾಯ್ಸ್ ಸೊ ಹಿಂಗೆ ಹೊಂಟಿವಿ. ಇಲ್ಲಿ ಏನೈತಿ ನೋಡಮ್ಮಂತ. ಎಲ್ಲಿ ಹೊಂಟಿವಿ ಗೊತ್ತಿಲ್ಲ. ಕೋಟೆದಾಗ ತಿರುಗಾಡಕತ್ತೀವಿ. ಹಾಂ ಡಬ್ಬಿಂಗ್ ಮಾಡೋಕೆ ಡಬ್ಬಿಂಗ್ ಏನು ಮಾಡೋದು. ಇದು ಏನಂಬುದೇ ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲಿ ಬೋರ್ಡ್ ಸತ್ತ ಹಾಕಿದ್ರೆ ಏನೋ ಗೊತ್ತಾಗ್ಬೋದಿತ್ತು. ಬೋರ್ಡ್ ಹಾಕಿಲ್ಲ, ಏನೂ ಹಾಕಿಲ್ಲ ಇವರು. ವರ್ಕ್ ಇನ್ ಪ್ರೋಗ್ರೆಸ್. ಇದು ನೋಡಿದ್ರೆ ಒಳ್ಳೆ ದೇವ್ರ ಮನೆ ಕಾಣುತ್ತೆ. ಸೆಂಟ್ರು ಆಜು ಬಾಜು ನೋಡ್ರಿ ಬಾತ್ರೂಮ್ಸ್ ಕಾಣುತ್ತೆ. ಸಾರಿ ಇದೇನಂತಪ್ಪ ಟಾಪ್ನಾಗಿಲ್ಲವ ಫೋಟೋ, ಆದರೂ ನೋಡೋಕೆ ಚೆನ್ನಾಗೈತಿ. ಸರೌಂಡಿಂಗ್ ಎಲ್ಲ ಗ್ರೀನ್ರಿ. ಇನ್ನು ನಾವೇನಾದರೂ ಮಳೆಗಾಲದಾಗ ಬಂದರೆ ಸ್ವಲ್ಪ ಕೋಟೆನೂ ಗ್ರೀನ್ ಕೋಲ್ಡ್ ತಂಪಿಗಿರ್ತೈತಿ. ಈಗ ಬಂದೆಲ್ಲ ಬಿಸಿಲಿಗೆ ಹುಗಿ 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 ಕೆಮ್ಮ ರಿಫ್ಲೆಕ್ಟ್ ಆಗತೈತಿ. ಅರಾಗೆಲ್ಲ ಕಲ್ಲು ಬ್ಲ್ಯಾಕ್ ಆಗ್ಯಾವ, ರೆಡ್ ಇದ್ದಿದ್ದು. ಸೊ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆಗತೈತಿ. ಆದರೂ ವ್ಯೂ ಮಾತ್ರ ಸೂಪರು. ಆಲ್ಮೋಸ್ಟ್ ಸರೌಂಡಿಂಗ್ ಎಲ್ಲ ತೋಟ ಇದ್ದಂಗೆ ಐತೆ. ಎಲ್ಲ ಕಡೆ ಅಡಿಕೆ, ಇದು ತೆಂಗಿನ ಗಿಡ, ಮರ ಹಾಕ್ಯಾರ. ಏನ ಕಟ್ಸಕತ್ತಾರ. ವರ್ಕ್ ಇನ್ ಪ್ರೋಗ್ರೆಸ್ ನೋಡು. ಈ ಕಡೆಯಿಂದ ಒಂದೆರಡು ಫೋಟೋ ತಗೊಂಡು ಈಗ ಬ್ಯಾಕ್ ಸೈಡ್ ಬಂದೀವಿ. ಕೋಟೆ ಯಾವ ಫ್ರಂಟು ಯಾವ್ದು ಬ್ಯಾಕು ಇದ್ರೆ ಏನೈತಿ. ನಾವು ಬಂದಿದ್ದು ಆ ಕಡೆದು ಬಂದೀವಲ್ಲ ಅಷ್ಟೇ ಬಂದೀವೀಗ. ಸೊ ನೋಡೋಣ ಬರ್ರಿ. ಹಾಂ